ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಸೊ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಮತ್ತು ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡಿ. ಸೊ ನೋಡಿ, ಇವತ್ತು ಮೈಸೂರಲ್ಲಿ ಇನ್ನೂ ನವರಾತ್ರಿ ಸ್ಟಾರ್ಟ್ ಆಗಿಲ್ಲ ಅಂತಂದ್ರೂ ಆಲ್ರೆಡಿ ಎಲ್ಲ ಲೈಟಿಂಗ್ಸ್ ಎಲ್ಲನೂ ಕೂಡ ಹಾಕ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಎಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಕವರೇಜ್ ಆಗಿದೆ ಅಲ್ಲೆಲ್ಲ ಲೈಟ್ಸ್ ಆನ್ ಆಗಿರುತ್ತೆ. ಇನ್ನೂ ಹಾಕ್ತಾ ಬೇರೆ ಬೇರೆ ಕಡೆ ಎಲ್ಲ ಏರಿಯಾಸ್ಗಳೆಲ್ಲ ಇನ್ನೂ ಲೈಟಿಂಗ್ಸ್ ಎಲ್ಲ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದಾರೆ. ಸೊ ಇದು ನೋಡಿ, ಇದು ಆಂದೋಲನ ಸರ್ಕಲ್ ಅಂತ ರಾಮಕೃಷ್ಣ ನಗರದ ಹತ್ರ ಇರೋದು. ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನಾವು ಎಂಟ್ರಿ ಕೊಟ್ಟ ತಕ್ಷಣ ಇದೇನೇ ಫಸ್ಟ್ ಲೈಟಿಂಗ್ ನಾವು ನೋಡಿದ್ದು ನಮ್ಮ ಏರಿಯಾದಿಂದ. ಅದಾದಮೇಲೆ ಇದು ಕುವೆಂಪು ನಗರ ಡಬಲ್ ರೋಡು, ಇದು A to Z ಮಾರ್ಕೆಟ್ ಎದುರುಗಡೆ ಇದ್ದಿದ್ದು. ಸೊ ಇಲ್ಲೂ ಕೂಡ ಚೆನ್ನಾಗಿ ಮಾಡಿದರು. ಅಂದರೆ ಎವ್ರಿ ಇಯರ್ ನ್ಯೂ ಕಾನ್ಸೆಪ್ಟಲ್ಲಿ ಮಾಡ್ತಾ ಇರ್ತಾರೆ. ನೋಡಿ, ಇದು ಅಷ್ಟೇ ಡಬಲ್ ರೋಡ್, ಇದು ಚೆನ್ನಾಗಿ ಮಾಡಿದ್ದಾರೆ. ನ್ಯೂ ಹೊಸ ಕಾನ್ಸೆಪ್ಟಲ್ಲೇ ಕೂಡ ಅವರು ಯಾವಾಗಲೂ ಒಂದು ಆರ್ಗನೈಸ್ ಮಾಡೋದು ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಡಬಲ್ ರೋಡು ಇನ್ನು ಡೆಡ್ ಎಂಡ್ಗೆ ಹೋದರೆ ಅಲ್ಲಿ ಕುಕ್ರಳ್ಳಿ ಕೆರೆ ಲೆಫ್ಟ್ ತೊಗೊಂಡು ಹೋದರೆ ಅಲ್ಲಿ ಗಂಗೋತ್ರಿ ಅಂತಂದರೆ ಇನ್ನು ಹೇಳೋದೇ ಬೇಡ, ಅಲ್ಲೆಲ್ಲ ಯುವ ಸಂಭ್ರಮ ಎಲ್ಲ ನಡೀತಾ ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡಿ, ಲೈಟಿಂಗ್ಸ್ ಎಲ್ಲನೂ ಕೂಡ ಒಂದೊಂದು ಕಡೆನೂ ಒಂದೊಂದು ಥರ ಅದು ಡಿಫ್ರೆಂಟಾಗಿ ಒಂದು ಡಿಸೈನ್ಸ್ ಇರ್ಬೋದು, ಎಲ್ಲ ಒಟ್ನಲ್ಲಿ ಚೆನ್ನಾಗಿ ಮಾಡಿದರು. ರೆಗ್ಯುಲರ್ ಆಗಿ ಇರಲಿಲ್ಲ. ನಿಮಗೆ ಗೊತ್ತಾಗುತ್ತೆ ರೆಗ್ಯುಲರ್ ಲೈಟಿಂಗ್ಸ್ ಯಾವ ರೀತಿ ಇರುತ್ತೆ, ಇದು ಮೈಸೂರು ದಸರಾ ಲೈಟಿಂಗ್ಸ್ ಯಾವ ರೀತಿ ಇರುತ್ತೆ ಅಂತ. ಸೊ ಅದೇ ಥರನೇ ಇದು ದಸರಾ ಲೈಟಿಂಗ್ಸು. ಸೊ ಅಲ್ಲಿ ಬಂದ ತಕ್ಷಣ ಈ ಕಡೆ ನಾವು ಕುಕ್ರಳ್ಳಿ ಕೆರೆಯಿಂದ ಬಂದ ತಕ್ಷಣವೇ ಈ ಕಡೆ ಅದು ಗಂಗೋತ್ರಿ ಸೈಡ್ ತಿರ್ಕೊಂಡ್ವಿ. ಸೊ ಅಲ್ಲಿ ಯುವ ಸಂಭ್ರಮ ನಡೀತಾ ಇತ್ತು. ಸೊ ಆ ಕಡೆಯಿಂದನೇ ಹೋಗ್ಬಿಡೋಣ, ನೋಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ತುಂಬ ರಶ್ಶು. ನಾವು ಮಾಮೂಲಿ ಹೊರಗಡೆಯಿಂದನೇ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋದ್ವಿ ಅಷ್ಟೇ. ಒಳಗಡೆ ಎಲ್ಲ ಎಂಟ್ರಿ ತೊಗೊಳಕ್ಕಾಗಲಿಲ್ಲ. ಅಲ್ಲಿ ಆಲ್ರೆಡಿ ಕಾಲೇಜ್ ಸ್ಟೂಡೆಂಟ್ಸು ಬೇರೆ ಡಿಫ್ರೆಂಟ್ ಕಾಲೇಜಸ್ಸಿಂದ ಎಲ್ಲ ಕಾಂಪಿಟೇಷನ್ ಇರುತ್ತಲ್ವ, ಅವರೆಲ್ಲ ಬಂದಿದ್ದರು. ನೋಡಿ, ಇಲ್ಲೂ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ, ಡಿಫ್ರೆಂಟ್ ಡಿಸೈನ್ ಅಂತ ಹೇಳ್ಬೋದು. ಒಂಥರ ಮೆಹಂದಿ ಡಿಸೈನ್ ಬರಿತೀವಲ್ಲ, ಸೊ ಆ ಥರ ಇದೆ. ನೋಡಿ, ಇವತ್ತು ಮಾತಾಡೋಕ್ಕಾಗ್ತಿಲ್ಲ ನನಗೆ. ಏನಕ್ಕೆ ಅಂತಂದರೆ ನೀವು ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಒಂದು ಚಿಕ್ಕದೊಂದು ಮಿಸ್ಟೇಕಿಂದ ಏನೇನೆಲ್ಲ ಅನಾಹುತ ಅಂತಲೇ ಹೇಳ್ಬೋದು, ಆ ಲೆವೆಲ್ಗೆ ಆಗಿರೋದು ಇವಾಗ ನನಗೆ. ಸೊ ಒಂದು ವಾರ ಆದರೂ ಇನ್ನೂ ನಾನು ಸರಿ ಹೋಗಿಲ್ಲ. ಕಂಪ್ಲೀಟ್ ಏನು 50% ಇನ್ನೂ ಸರಿ ಹೋಗಿಲ್ಲ ನನ್ನದು ಆರೋಗ್ಯ ಅಂತ ಹೇಳ್ಬೋದು. ಸೊ ನೋಡಿ, ಹಂಗೆ ಯುವ ಸಂಭ್ರಮ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಮತ್ತು ಸ್ಟೂಡೆಂಟ್ಸು ಅಷ್ಟೇ, ತುಂಬ ನಿಮಗೆ ಗೊತ್ತಿರುತ್ತೆ, ಎಲ್ಲ ಕಾಲೇಜಸ್ಸಿಂದನೂ ಬಂದಿರ್ತಾರೆ. ಎಲ್ಲ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಎಲ್ಲ ರೆಡಿಯಾಗಿರ್ತಾರೆ. ಇಲ್ಲಿ ಸೆಲೆಕ್ಟ್ ಆದವರು ಯುವ ದಸರಾಗೆ ಪರ್ಫಾರ್ಮ್ ಮಾಡ್ತಾರೆ. ಸೊ ಆ ಥರ ಇರೋದು ಇದು ಕಾನ್ಸೆಪ್ಟು. ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನು ಹಂಗೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ಮಾಡಿಕೊಂಡೆ. ಇಲ್ಲೆಲ್ಲ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಬಿಡಲಿಲ್ಲ, ಆಲ್ರೆಡಿ ರಶ್ ಇದ್ದಿದ್ದರಿಂದ ನಾವು ಮುಂದೆ ಮೂವ್ ಆಗಿಬಿಟ್ವಿ. ಸೊ ನೋಡಿ, ಎಷ್ಟು ಚೆನ್ನಾಗಿದೆ. ಚಿಕ್ಕ ಮಕ್ಕಳೆಲ್ಲರೂ, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಬಂದಿದ್ದರು. ನೋಡಿ, ಇಲ್ಲಿಂದ ಸ್ಟ್ರೈಟ್ ಹೋದರೆ ಇದು ಗಂಗೋತ್ರಿ ಇದು ರೋಡು, ಇಲ್ಲಿಂದ ಸ್ಟ್ರೈಟ್ ಹೋದರೆ ಇನ್ನು ಪಡವರಹಳ್ಳಿ ಸಿಗುತ್ತೆ. ಸೊ ಅಲ್ಲಿಂದ ನಾವು ಅಲ್ಲಿ ಕೆಲಸ ಆಯಿತು ಅಂದ್ಬಿಟ್ಟು ನಾವು ಹೋಗಿದ್ವಿ, ಹೆಬ್ಬಾಳಿಗೆ ಹೋಗಬೇಕಿತ್ತು. ಸೊ ಈ ಕಡೆಯಿಂದನೇ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ನೋಡಿ, ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು. ಸೊ ಇಲ್ಲಿಂದ ಬಂದಿದ್ದೆ, ಇದು ಇವಾಗಲೇ ಲಾಸ್ಟು ಅಂತ ಹೇಳ್ಬೋದು. ಇಲ್ಲಿಂದ ಬಂದಿದ್ದೆ ಫುಲ್ಲು ಒಂಥರ ನಂದು ಆರೋಗ್ಯ ಪರಿಸ್ಥಿತಿನೇ ನಂದು ಹದಗೆಟ್ಟೋಯ್ತು ಅಂತ ಹೇಳ್ಬೋದು. ಅದಕ್ಕೆ ನಂಗೆ ವಾಯ್ಸು ಇಲ್ಲ, ನಾವು ಮಾತಾಡೋಕ್ಕೂ ಆಯ್ತಾಯಿಲ್ಲ, ಆ ಥರ ಒಂದು ಪರಿಸ್ಥಿತಿ. ಟೋಟಲ್ ಲೈಟಿಂಗ್ಸ್ ಅಂತೂ ಈ ಒಂದು ದಸರಾ ಸೀಸನಲ್ಲಂತೂ ಹೇಳೋದೇ ಬೇಡ. ಎಲ್ಲರೂ ಕೂಡ ಲೈಟಿಂಗ್ಸ್ ನೋಡಬೇಕು ಅಂತಲೇ ಬರ್ತಾರೆ. ಸೊ ನಾವು ಮುಂಚೆನೇ ನೋಡ್ಬಿಟ್ವಿ, ಯಾಕೆಂದರೆ ದಸರಾ ಸೀಸನಲ್ಲಿ ಇಷ್ಟು ಬೇಕು ಹೋಗೋಕ್ಕಾಗುತ್ತಾ, ಫುಲ್ ರಶ್ ಇರುತ್ತೆ.
ಸೊ ನಾವು ನಮ್ಮ ಕೆಲಸ ಮುಗಿಸ್ಕೊಂಡು ಬಂದ್ವಿ. ಆನ್ ದ ವೇ ಬರಬೇಕಾದ್ರೆ ಲೇಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಹೊರಗಡೆನೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ನಾನು ರೋಟಿ ಕರಿ ತೊಗೊಂಡೆ, ನಮ್ಮ ಮನೆಯವರು ಇದು ರೈಸ್ ತೊಗೊಂಡ್ರು, ವೆಜಿಟೇಬಲ್ ಪಲಾವು. ಸೊ ಹಂಗೆ ಶೇರ್ ಮಾಡ್ಕೊಂಡ್ವಿ. 2 ರೋಟಿ ಕೊಟ್ಟಿರ್ತಾರಲ್ಲ, ಒಂದು ಅವ್ರಿಗೆ ಕೊಟ್ಟೆ, ಒಂದು ನಾನು ತೊಗೊಂಡೆ. ರೈಸಲ್ಲೂ ಶೇರ್ ಮಾಡಿಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮಾಡ್ತಾಯಿದ್ವಿ. ಸೊ ಹೊರಗಡೆ ಏನೇ ಫುಡ್ ತೊಗೊಂಡ್ರೂ ಲಿಮಿಟೆಡ್ ಆಗಿರಬೇಕು. ಬಟ್ ನಮಗೆ ನಾನು ಮೊದಲೇ ನಂದೊಂದು ಇಲ್ಲಿ ಹೆಲ್ತ್ ಇಶ್ಯೂ ಆಗಿಬಿಟ್ಟಿತ್ತು ಬೆಳಗ್ಗೆನೆ. ಸೊ ಅದರಿಂದ ಈ ಊಟನೂ ಹೊರಗಡೆದು ಮಾಡಿಬಿಟ್ನಲ್ಲ, ಇದ್ದಿದ್ದು ನನಗೆ ಪ್ರಾಬ್ಲಮ್ ಆಗೋಯ್ತು ನನಗೆ ನೈಟು. ಸೊ ಅದು ಏನು ಇಶ್ಯೂ ಅಂತಂದರೆ ನೆಕ್ಸ್ಟು ಹೋಗ್ತಾ ಹೇಳ್ತೀನಿ ರೀ. ಇದು ಊಟದ್ದು ಕ್ಲಿಪ್ಪಿಂಗ್ ಮುಗ್ದೋಗ್ಬಿಡ್ಲಿ. ಸೊ ಅದಾದಮೇಲೆ ಈವ್ನಿಂಗ್ ಆಗ್ಬಿಟ್ಟಿತ್ತಲ್ವ. ಸೊ ತಿಂಡಿ ತಿನ್ಕೊಂಡಂಗೆ ನಾವು ಈವ್ನಿಂಗ್ ಕಾಫಿನೂ ಕುಡ್ದಿರಲಿಲ್ಲ. ಸೊ ಕಾಫಿ ಕುಡ್ಕೊಂಡು 1/2 ಕಾಫಿ ತೊಗೊಂಡ್ವಿ ಅಷ್ಟೇ. ನಾವು ಎಷ್ಟೇ ಲಿಮಿಟೆಡ್ ಮಾಡಿದ್ರು ಒಂದೊಂದು ಸರಿ ಹಂಗೆ ಪರಿಣಾಮ ಬೀರುತ್ತೆ ನೋಡಿ. ಆಯಿತು, ಟೈಮ್ ಆಯಿತು. ನೈಟು ಮಧ್ಯರಾತ್ರಿ 12 ಗಂಟೆ 12:15 ಬಂದ್ವಿ ಹಾಸ್ಪಿಟಲ್ಗೆ, ಎಮರ್ಜೆನ್ಸಿ. ಸೊ ಹೆಂಗಾಯಿತು ಅಂದರೆ ವಾಮಿಟು ಒಂದು 2 ಅವರ್ಸ್ ವಾಮಿಟ್ ಕಂಟಿನ್ಯೂಸ್ ಆಗಿದೆ. ನಾನು ಇವಾಗ ಸರಿಯಾಗುತ್ತೆ ಅಂತ ಅಂದ್ಕೊಂಡ್ರೆ ಆಗಲೇ ಇಲ್ಲ. ಕೊನೆಗೂ ಹಾಸ್ಪಿಟಲ್ಗೆ ಬಂದು ಅಲ್ಲಿ ಡ್ರಿಪ್ಸ್ ಹಾಕೋ ಲೆವೆಲ್ಗೆ ಹೋಯ್ತು. ಸೊ ಇದೇನು ಪ್ರಾಬ್ಲಮ್ ಅಂತಂದರೆ ನೋಡಿ, ಡ್ರಿಪ್ಸ್ ಹಾಕೋರೆ ನಾನಂತೂ ಎಲ್ಲದಕ್ಕೂ ಕಿರ್ಚ್ಕೊತಿದ್ದೆ. ಬಟ್ ಈ ಸರಿ ಒಂದು ಏನು ಎಲ್ಲ ಅಡ್ಜಸ್ಟ್ ಆಗೋಯ್ತು ಅಂತ ಹೇಳ್ಬೋದು. ಡ್ರಿಪ್ಸ್ ಹಾಕೋದು, ಇಂಜೆಕ್ಷನ್ ಎಲ್ಲನೂ. ಸೊ ಏನು ಮೇಜರ್ ಪ್ರಾಬ್ಲಮ್ ಅಂತಂದರೆ ನೋಡಿ, ನಾವು ಹೊರಗಡೆ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಮಾತ್ರ ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀವಿ. ಅದೇ ನನಗೆ ಮೇಜರ್ ಹೊಡೆದಿತ್ತು ಅಂತ ಹೇಳ್ಬೋದು. ನಾನು ಮೊದಲೇ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ನಂದು ವಿಸ್ಡಮ್ ಟೀತ್ ತೆಗ್ಸಿದೆ ಅಂತ. ಸೊ ಅದ್ರ ಪೇಯ್ನ್ ಇತ್ತು ಅಂದ್ಬಿಟ್ಟು 3 ದಿನ ಎಲ್ಲ ತೊಗೊಂಡಿದ್ದೆ. ಅದಾದಮೇಲೆ ಪೇಯ್ನ್ ಇತ್ತು ಅಂದ್ಬಿಟ್ಟು ಡೈರೆಕ್ಟಾಗಿ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಸ್ಟ್ರಾಂಗ್ ಮಾತ್ರೆ ಕೊಡಿ ಅಂದ್ಬಿಟ್ಟು ತೊಗೊಂಡ್ಬಿಟ್ಟೆ ಪೇಯ್ನ್ ಅಲ್ಲಿ ನೋವಿಗೆ. ಸೊ ಅವ್ರು ಸ್ಟ್ರಾಂಗ್ ಕೊಟ್ಬಿಟ್ರೆ ಇದು ಏನದು ಬಿಫೋರು ಇದು ಗ್ಯಾಸ್ಟ್ರಿಕ್ ಮಾತ್ರನೂ ಕೊಡಲಿಲ್ವಾ, ಡೈರೆಕ್ಟ್ ಮಾತ್ರ ಪವರ್ ತೊಗೊಂಬಿಟ್ಟೆ 2. ಸೊ ತದ್ವಾ ನನಗೆ ವಾಮಿಟ್ ಆಗೋಯ್ತು. ರಾತ್ರಿ ತಿಂದಿರೋದು ಸ್ವಲ್ಪ ಆಯ್ಲಿ ಥರ ಇತ್ತಲ್ಲ, ಎಲ್ಲ ಹೋಯ್ತು. ಸೊ ಫುಲ್ ಡಿಹೈಡ್ರೇಷನ್ ಆಗಿಬಿಟ್ಟು ಹೋಗ್ಬಿಟ್ಟು ಡ್ರಿಪ್ಸ್ ಹಾಕಿಸ್ಕೊಂಡು ಮತ್ತೆ ಏನೇನೋ ಪ್ರಾಬ್ಲಮ್ ಆಗೋಯ್ತು ನನಗೆ. ಅಯ್ಯಪ್ಪ. ಅದಾದಮೇಲೆ ಮಾತ್ರೆ ಎಲ್ಲ ಮೆಡಿಸನ್ ಎಲ್ಲ ಬರ್ಕೊಟ್ರು. ಅದಾದಮೇಲೆ ಈವ್ನಿಂಗ್ ಮಧ್ಯರಾತ್ರಿ ಹೋಗಿದ್ದಲ್ವ, ಒಂದು 2 ಅವರ್ಸಲ್ಲಿ ಅಬ್ಸರ್ವೇಷನಲ್ಲಿದ್ದೆ. ಅದು ಇದು ಶುಗರು BP ಎಲ್ಲ ಟೆಸ್ಟ್ ಮಾಡ್ತಾರಲ್ಲ, ಸೊ ಅದೆಲ್ಲ ಟೆಸ್ಟ್ ಮಾಡಿಬಿಟ್ಟು ಡ್ರಿಪ್ಸ್ ಹಾಕಿದ್ರು. 1 ಬಾಟಲ್ ಫುಲ್ ಹಾಕಿದ್ರು. ಜಾಸ್ತಿ ಬೇಡ, ಸಾಕು ಇಷ್ಟೇ ಅಂತ ಅಂದ್ಬಿಟ್ಟು. ನಾನು ಇನ್ನೂ ಸ್ವಲ್ಪ ಹೊತ್ತು ಮನೇಲಿದ್ದಿದ್ರಂತೂ ಇನ್ನೂ ಹೋಗೋದು, ನನಗೆ ಇನ್ನೂ ವಾಮಿಟ್ ಆಗೋದು. ಸೊ ನನಗಿದಾಗಿ 5 ದಿನ ಆಗಿದ್ರೂ ಇನ್ನೂ ನನಗೆ ಪ್ರಾಬ್ಲಮ್ ಸರಿ ಹೋಗಿಲ್ಲ. ಈಗಲೂ ನನಗೊಂಥರ ವಾಮಿಟಿಂಗ್ ಸೆನ್ಸೇಷನ್ ಹಂಗೆ ಇದೆ. ಸೊ ಒಂದೇ ಸರಿ ಗ್ಯಾಸ್ಟ್ರಿಕ್ ಲೆವೆಲ್ ಹೈ ಆಗೋಯ್ತು. ಬೆನ್ನೋವು, ಕೈ ನೋವು ಎಲ್ಲ ಶುರು ಆಗೋಯ್ತು ಒಂದೇ ಸರಿ, ಆ ಥರ ಆಗೋಯ್ತು. ಸೊ ಅದರಿಂದ ನಾನು ಇನ್ನೂ ಹೊರಗಡೆ ಬಂದೇ ಇಲ್ಲ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಮಾತ್ರೆ ಎಲ್ಲ ತೊಗೊಂಡು ಅವ್ರು ಏನು ಹೇಳಿದ್ರು ಎಲ್ಲನೂ ಕೇಳಿಸ್ಕೊಂಡು ಬಂದ್ವಿ. ನೋಡಿ ಇದೇನೆ. ಅದಾದಮೇಲೆ ನಾನು ಏನು ಮಾಡಿದೆ ಅಂದರೆ, ನಮ್ಮದು ಯಾವ್ದು ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆ ತೊಗೊಂಡಿದ್ವಲ್ಲ, ಸೊ ಅದು ಅಲ್ಲೇ ಬಿಟ್ಬಿಟ್ಟಿದೆ. ಅವ್ರಿಗೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರಿಗೆ ತೋರ್ಸೋಕೆ ಹೋಗಿದ್ನಲ್ಲ, ಸೊ ಅದನ್ನು ಇಸ್ಕೊಂಡು ಮೆಡಿಕಲ್ ಸ್ಟೋರ್ ರಿಟರ್ನ್ ಮಾಡೋಣ ಅಂತ. ಅಲ್ಲಿ ಮೆಡಿಕಲ್ ಸ್ಟೋರ್ ಅವ್ರದ್ದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಒಂದೊಂದು ಸರಿ. ಯಾಕೆಂದರೆ ಹೋಗಿ ಅದನ್ನು ಕೇಳಿದ್ದು ನಾವು, ಇನ್ನು ಸ್ವಲ್ಪ ಜಾಸ್ತಿ ಪವರ್ ಇರೋದು ಕೊಡಿ ಅಂತ ಕೇಳಿದ್ದು ನಮ್ಮ ತಪ್ಪು. ಸೊ ಅದರಿಂದ ನಾವು ಅವ್ರಿಗೂ ಏನು ಹೇಳೋಕ್ಕಾಗಲ್ಲ. ಅವರು ಅಷ್ಟೇ ಗ್ಯಾಸ್ಟ್ರಿಕ್ ಮಾತ್ರ ಕೊಡಬೇಕಿತ್ತು. ಸೊ ಅವರು ಅದನ್ನೇನು ವಿಚಾರಿಸಿಲ್ಲ. ಇದು ಮ್ಯೂಚುವಲಿ ಒಂದು ತಪ್ಪಾಗಿರೋದು ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಅವ್ರಿಗೂ ಮೆಡಿಕಲ್ ಸ್ಟೋರ್ಗೂ ಏನು ಹೇಳೋಕ್ಕೋಗಲಿ, ಏನು ಹೇಳೋದು ನಮ್ಮದೇ ತಪ್ಪಿಟ್ಕೊಂಡು ಅಂದ್ಬಿಟ್ಟು, ಬಿಡಿ ಇದೊಂದು ನಿಜವಾಗ್ಲೂ ಜೀವನದಲ್ಲಿ ಒಂದು ದೊಡ್ಡ ಪಾಠ ಅಂತ ಅಂದ್ಕೊಂಡೆ. ಇನ್ನೊಂದು ಸರಿ ಯಾವುದೇ ಕಾರಣಕ್ಕೂ ಪ್ರಿಸ್ಕ್ರಿಪ್ಷನ್ ಇಲ್ದೇ ಡಾಕ್ಟ್ರ್ ಕನ್ಸಲ್ಟ್ ಮಾಡ್ದೇ ಹೊರಗಡೆ ಮೆಡಿಸನ್ ತಗೊಳ್ಳೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೆ. ಮಾಮೂಲಿ ನಾರ್ಮಲ್ ಮೆಡಿಸನ್ನು ತಗೋಬಾರ್ದು ಅಂತ ಆ ಥರ ಆಗೋಯ್ತು ನನಗೆ. ಏಕೆಂದರೆ ಒಬ್ಬೊಬ್ಬರು ನೋಡಿ ಈ ಥರ ದೊಡ್ಡ ನರ್ಸಿಂಗ್ ಹೋಮ್ಸ್ಗೆ ಹೋದರೆ ಜಾಸ್ತಿ ಬಿಲ್ ಆಗೇ ಆಗುತ್ತೆ. ಯಾಕೆಂದರೆ ಬೇರೆ ಹಾಸ್ಪಿಟಲ್ಸು ಇರೋಲ್ಲ, ಕ್ಲಿನಿಕ್ಸ್ಗಳು ತೆಗ್ದಿರಲ್ಲ ಅಷ್ಟೊತ್ತಲ್ಲಿ. ಸೊ ನಮಗೆ ನಿಯರೆಸ್ಟ್ ಯಾವುದಿರುತ್ತೆ ಅದಕ್ಕೆ ಹೋಗಬೇಕಾಗಿರುತ್ತೆ. ಸೊ ನಿಯರೆಸ್ಟ್ ಇದ್ದದಕ್ಕೆ ಹೋದ್ವಿ. ಗೊತ್ತೇ ಇರುತ್ತಲ್ವ ಎಲ್ಲದಕ್ಕೂ ಟೆಸ್ಟ್ ಅದು ಇದು ಎಲ್ಲ ಮಾಡಿಸ್ತಾರೆ. ECG ಮಾಡಿಸಿದ್ರು, ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಸೊ ಆವಾಗ ನಂಗೆ ರಿಯಲೈಸ್ ಆಗಿದ್ದು, ಅಯ್ಯಪ್ಪ. ಆಮೇಲೆ ನಮ್ಮ ಇನ್ನೊಬ್ಬರು ಡಾಕ್ಟ್ರ್ ಇದ್ದಾರೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಇದು ಮುಗೀತಾ, ಇದು ನೈಟು ಒಂದು 2 ಗಂಟೆ ಅಷ್ಟರಲ್ಲೆಲ್ಲ ಫಿನಿಶ್ ಆಯಿತು. ಮನೆಗೆ ಹೋಗೋಣ ಅಂದ್ಬಿಟ್ಟು ORS ತೊಗೊಂಡು ಅಟ್ಲೀಸ್ಟ್ ಅದಾದರೂ ಒಂಚೂರು ಎನರ್ಜಿ ಕೊಡುತ್ತೇನೋ ಅಂದ್ಬಿಟ್ಟು ಡ್ರಿಪ್ಸ್ ಹಾಕಿದ್ರು. ಆದರೂ ಹೊಟ್ಟೆ ಒಂಥರ ಖಾಲಿ ಥರ ಫೀಲ್ ಆಗ್ತಿತ್ತು. ಸೊ ಗ್ಯಾಸ್ಟ್ರಿಕ್ ತುಂಬಾ ಹೈಪರ್ ಲೆವೆಲ್ಗೆ ಹೋಗ್ಬಿಟ್ಟಿತ್ತು ಅಂತ ಹೇಳ್ಬೋದು. ಈ ಥರ ನನ್ನ ಲೈಫಲ್ಲೇ ಆಗಿರಲಿಲ್ಲ. ಇನ್ನೂ 5 ದಿನ ಆದರೂ ಇನ್ನೂ ನಾನು ಅದೇ ಪ್ರಾಬ್ಲಮಲ್ಲಿದ್ದೀನಿ. ಎದೆ ಉರಿ, ಒಂಥರ ತಿಂದಿದ್ದೆಲ್ಲ ವಾಪಸ್ ಬರೋ ಥರ, ನಾಸಿ ಆ ಥರ ಫೀಲಿಂಗು. ಸೊ ಏನೇ ತಿಂದಿರೋದು ಬೇಗ ಡೈಜೆಸ್ಟ್ ಆಗೋಲ್ಲ
ಆ ಥರ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ ಇವಾಗ. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋದು ಕೂಡ ನಾನು ಸ್ಟಾಪೇ ಮಾಡಿಬಿಟ್ಟಿದೆ ಅಂತ ಹೇಳ್ಬೋದು. ಈಗಲೂ ಆಗ್ತಿರಲಿಲ್ಲ. ಹಂಗಾದರೂ ಇವಾಗ ಸ್ವಲ್ಪ ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ, ಸ್ವಲ್ಪ ಹಂಗೆ ರೆಸ್ಟ್ ಮಾಡ್ತಿದ್ನಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಹಂಗೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಎಡಿಟ್ ಮಾಡಿಕೊಂಡು ಇದೊಂದು ಅಪ್ಲೋಡ್ ಮಾಡೋಣ. ಇನ್ನು ನಾಳೆ ಅಮಾವಾಸ್ಯೆ ಅದು ಇದು ಪಕ್ಷ ಅಂತ ಇದ್ದೇ ಇರುತ್ತಲ್ವ, ಇನ್ನು ಅಲ್ಲಿ ಆ ಕಡೆ ಎಲ್ಲ ಹೋಗಿ ಬ್ಯುಸಿ ಆಗ್ಬಿಟ್ರಂತೂ ಇನ್ನು ಈ ಕಡೆ ವೀಡಿಯೋ ಕಡೆ ನೋಡೋಕ್ಕೂ ಆಗೋಲ್ಲ ಅಂದ್ಬಿಟ್ಟು ಇದೊಂದು ಅಪ್ಲೋಡ್ ಮಾಡೋಣ ಅಂತ ಮಾಡಿದೆ. ಸೊ ಆಮೇಲೆ ಒಂದು ORS ಕುಡ್ಕೊಂಡು ನಮ್ಮ ಮನೆಯವರು ಪಾಪ ಕರ್ಕೊಂಡು ಹೋದ್ರು 2 ಸರಿ. ಇದಾದ ತಕ್ಷಣ ತಿರ್ಗಾ ನನಗೆ ಬೆಳಗ್ಗೆ ಮತ್ತೆ ಅದೇ ಥರ ಆಯಿತು. ಸೊ ಹಾಗೆ 2 ದಿನ 3 ದಿನ ಕಂಟಿನ್ಯೂಸ್ ಆಗಿ ಅದೇ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಯಾಕೆಂದರೆ ಅವರು ಮೆಡಿಸನ್ ಕೊಟ್ಟಿದ್ರಲ್ವ, ನೆಕ್ಸ್ಟು ಅವ್ರಿಗೇನೆ ಹೋಗಿ ಕೇಳಬೇಕಾಗುತ್ತೆ ಅಂದ್ಬಿಟ್ಟು. ನೋಡಿ ಇದೇ ಹಾಸ್ಪಿಟಲು, 9 ಕುಮಾರ್ಸ್ ಹಾಸ್ಪಿಟಲ್ ಅಂತ ದಟ್ಕಳ್ಳಿಲಿರೋದು. ಹೊಸದಂದರೆ ಆಯಿತು 1 ಇಯರ್ 2 ಇಯರ್ಸ್ ಆಯಿತು ಅನಿಸುತ್ತೆ. ಯಪ್ಪ ಈ ಎಮರ್ಜೆನ್ಸಿ ವಿಷಯದಲ್ಲಂತೂ ಅಯ್ಯೋ ದೇವ್ರೆ, ಇದು ಸೇರಿ ಒಂದು 2 ಸರಿ ಏನಾಯ್ತು ಹೋಗಿತ್ತು. ಒಂದು ಸರಿ ಫುಲ್ ತಲೆನೋವು ಬಂದ್ಬಿಟ್ಟಿತ್ತು ಅಂತ ಕಾಮಾಕ್ಷಿಗೆ ಹೋಗಿದ್ವಿ. ಅಲ್ಲಂತೂ ಕೊಡ್ಸ್ಕೊಂಬತ್ತಿದ್ದಂಗೆ ಹುಷಾರಾಗ್ಬಿಟ್ಟು ಇಲ್ಲೇ ಸ್ವಲ್ಪ ಡಿಲೇ ಆಯಿತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ಬೆಳಗ್ಗೆ ಆಯಿತು. ಅವತ್ತು ಶುಕ್ರವಾರ ಆಗಿತ್ತು. ಸೊ ಅವತ್ತು ನನಗೆ ಶುಕ್ರವಾರದ್ದು ಪೂಜೆ ಮಾಡಿದೆ ಅಂತೂ ಇರೋಕ್ಕಾಗಲ್ಲ. ಹಾಗೆಯೇ ಲೈಟಾಗಿ ನಾವು ಪೂಜೆ ಮಾಡ್ಬಿಡೋಣ. ಏನು ನೋಡಿ ಬ್ಯಾಂಡೇಡ್ ಹಾಗೇ ಇದೆ, ಅದು ತೆಗಿಯೋಕ್ಕೂ ನಂಗೆ ಭಯ ಆಯ್ತಿತ್ತು, ಯಾಕೆಂದರೆ ಡ್ರಿಪ್ಸ್ ಹಾಕ್ಬಿಟ್ಟಿದ್ರಲ್ಲ ಅಂದ್ಬಿಟ್ಟು. ಆಮೇಲೆ ಹಂಗೇನೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ದೀಪ ಹಚ್ಚಿದೆ. ಆಮೇಲೆ ಮಠದಲ್ಲಿ ಹೂವು ತಗೊಂಬಂದು ಕೊಟ್ಟಿದ್ರು ನಮ್ಮಮ್ಮ, ಅದನ್ನು ಮುಡ್ಕೊಂಡೆ. ಸೊ ಹಾಗೇ ಅದೇ ಫೀಲಿಂಗಲ್ಲಿತ್ತು ನನಗೆ ಪ್ರಾಬ್ಲಮ್ಮು. ಸೊ ಅದಾದಮೇಲೆ ನೋಡಿ ತಿಂಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ದೋಸೆ ಮತ್ತು ನಮ್ಮಮ್ಮ ತರಕಾರಿ ಪಲ್ಯ. ನಮ್ಮಮ್ಮ ಅವತ್ತು ನೈಟ್ ಇರಲಿಲ್ಲ. ನೈಟ್ ನಾನು ಈ ಥರ ಹೋಗಿ ಅಡ್ಮಿಟ್ ಆಗಿದ್ದು ಅವ್ರಿಗೆ ಗೊತ್ತಿರಲಿಲ್ಲ, ಬೆಳಗ್ಗೆ ಹೇಳಿದೆ ನಾನು. ಸೊ ಅದಾದ್ಮೇಲೆ ನಮ್ಮಮ್ಮ ಬೆಳಗಿನ ಜಾವನೇ ಬಂದುಬಿಟ್ರು ನಮ್ಮ ಅಕ್ಕನ ಮನೆಯಿಂದ. ಅಲ್ಲಿಂದ ತರಕಾರಿ ಪಲ್ಯ ಮಾಡಿದೆ ಅಂದ್ಬಿಟ್ಟು ತೊಗೊಂಡು. ನಾನು ತಿನ್ನೋಕ್ಕಾಗಲಿಲ್ಲ ಅದು, ಯಾಕೆಂದರೆ ಇನ್ನೂ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಂದ್ಬಿಟ್ಟು. ಅದಾದಮೇಲೆ ನಾನು ಬರೀ ಸಿಹಿ ಚಟ್ನಿ ತಿಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಮೋಸಂಬಿ ಕೊಟ್ಟರು ನಮ್ಮಮ್ಮ, ಅದು ತಿಂತಾಯಿದ್ದೆ. ಮತ್ತೆ ರೆಡಿ ಆದೆ ಹಾಸ್ಪಿಟಲ್ಗೆ ಆ್ಯಸ್ ಯೂಶುವಲ್ ಹೋಗಬೇಕು ಅಂದ್ಬಿಟ್ಟು. ಸೊ ಏನಕ್ಕೆ ಅಂತಂದರೆ ಮತ್ತೆ ಅದೇ ಫೀಲಿಂಗು, ಕೈ ನೋವು ಜಾಸ್ತಿ ಬಂತು. ಎಷ್ಟು ನೋವು ಪೇನು ಅಂತಂದರೆ ಬೆನ್ನೋವು ಕೈ ನೋವು ಸಡನ್ನಾಗಿ ಬಂತು. ಒಂದೊಂದ್ಸರಿ ಇದು ಗ್ಯಾಸ್ಟ್ರಿಕ್ಕು ಬರುತ್ತಲ್ಲ, ಗ್ಯಾಸ್ಟ್ರಿಕ್ ಜಾಸ್ತಿ ಆದ್ರೂ ಆ ಥರ ಆಗೋಯ್ತು ನನಗೆ. ಮತ್ತೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಪಾಪನ ಕರ್ಕೊಂಬಂದು ಬಿಟ್ಬಿಡೋಣ. ಅವಳು ಸ್ಕೂಲಿಗೆ ಕಳಿಸಿದೆ ಬೆಳಿಗ್ಗೆ. ಇನ್ನೇನು ನಮ್ಮ ಇದಕ್ಕೆ ಅವಳನ್ನೂ ರಜೆ ಹಾಕ್ಸೋಕ್ಕಾಗಲ್ಲ ಅಲ್ವಾ ಅಂದ್ಬಿಟ್ಟು. ಸೊ ಹಂಗೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಅವ್ರು ಮೆಡಿಸನ್ನ ವಾಪಸ್ ಕೊಟ್ಬಿಡೋದು. ಆಲ್ಮೋಸ್ಟ್ 200 ರೂಪಾಯಿ ಮೆಡಿಸನ್ ಅದು ಅವ್ರು ಕೊಟ್ಟಿದ್ದು. ಬರೀ ಒಂದೊಂದು ಮಾತ್ರೆ ತೊಗೊಂಡಿದ್ದಕ್ಕೆ ಈ ಲೆವೆಲ್ಗೆ ಎತ್ತಾಕ್ಬಿಡ್ತು. ಇನ್ನು ಅದನ್ನೆಲ್ಲ ತೊಗೊಳಕ್ಕಾಗುತ್ತೆ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟು 200 ವಾಪಸ್ ಇಸ್ಕೊಳ್ಳೋಣ ಅಂದ್ಬಿಟ್ಟು 150 ವಾಪಸ್ ಇಸ್ಕೊಂಡು ಇನ್ನೂ 50 ರೂಪೀಸ್ಗೆ ಐಸ್ ಕ್ರೀಮ್ ತೊಗೊಂಡು, ನನಗೂ ಕೂಡ ಎದೆ ಉರಿ ಥರ ಆಗ್ತಿತ್ತಲ್ವ ಅಂತಂದ್ಬಿಟ್ಟು ಐಸ್ ಕ್ರೀಮ್ ಆದರೂ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಮೆಡಿಕಲ್ ಸ್ಟೋರ್ಗೆ ರಿಟರ್ನ್ ಮಾಡಿ ಮಾತ್ರೆ ಎಲ್ಲನೂ ಐಸ್ ಕ್ರೀಮ್ ತೊಗೊಂಡು ಬಂದೆ. ಸ್ಕೂಲಿಗೆ ಹೋದೆ, ಪಾಪನ ಕರ್ಕೊಂಬರೋಣ ಅಂತಂದ್ಬಿಟ್ಟು. ಸೊ ಪಾಪನ ಕರ್ಕೊಂಡು ಮನೆಗೆ ಬಿಟ್ಬಿಡೋಣ ಫಸ್ಟು, ಅದಾದಮೇಲೆ ನಾವು ಹೋಗ್ಬೋದು ಇದಕ್ಕೆ ಹಾಸ್ಪಿಟಲ್ಗೆ ಅಂದ್ಬಿಟ್ಟು. ಇನ್ನು ಅವಳು ಕರ್ಕೊಂಡು ಹಾಸ್ಪಿಟಲೆಲ್ಲ ಓಡಾಡೋಕ್ಕಾಗಲ್ಲ ಅಂತ. ಸೊ ಆಮೇಲೆ ಬಂದು ಪಾಪು ಇನ್ನೂ ಎಷ್ಟೊಂದು ಜನ ಹೋಗಿರಲಿಲ್ಲ. ಸೊ ನಾವೇ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಕರ್ಕೊಂಬಂದ್ವಿ. ವ್ಯಾನ್ ಅವ್ರಿಗೆ ಪಾಪ ಸೋಮವಾರದಿಂದ ಬಂದುಬಿಡಿ ಒಟ್ಟಿಗೆ, ಅವ್ರದ್ದು ಏನೇನೋ ಕಮಿಟ್ಮೆಂಟ್ಸ್ ಇರುತ್ತಲ್ವ. ಸೊ ನಮ್ಮ ಮನೆಯವ್ರು ಇಲ್ಲೇ ಇದ್ದರು ಸ್ವಲ್ಪ ದಿನ ಅಂದ್ಬಿಟ್ಟು ನಾನು ಸೋಮವಾರದಿಂದ ಬಂದುಬಿಡಿ ಅಂತ ಹೇಳಿದೆ. ಸೋಮವಾರನೂ ಅವಳು ಕಳ್ಸೋಕ್ಕಾಗಲಿಲ್ಲ. ಅದಾದಮೇಲೆ ಅವಳಿಗೆ ಹುಷಾರು ತಪ್ಪಿತು. ಅವಳು ಇದಕ್ಕಿದ್ದಂಗೆ ವಾಮಿಟ್ ಮಾಡ್ಕೊಂಡ್ಳು. ಅವಳಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ ನೋಡಿ. ಹಿಂಗೆ ಚಿಕ್ಕ ಮಕ್ಳಿಗೂ ಕೂಡ ಗ್ಯಾಸ್ಟ್ರಿಕ್ ಶುರು ಆಗುತ್ತೆ. ಅದೇನು ಅವಳು ಏನೂ ಮಾಡಿರಲಿಲ್ಲ, ಅವಳೇನು ಮೆಡಿಸನ್ ತೊಗೊಂಡಿರಲಿಲ್ಲ. ಸೊ ಅವಳಿಗೆ ಶುರು ಆಯಿತು. ಅದೇನು ಇವತ್ತು ಸೀಸನು ಏನೋ ಗೊತ್ತಿಲ್ಲ ನೋಡಿ. ಪಾಪು ಬಂದು ಸೋಮವಾರ ಅವಳದ್ದು ಪ್ರಾಬ್ಲಮ್ ಆಯಿತು. ಅಯ್ಯೋ ದೇವ್ರೆ, ಇನ್ನೆನ್ನೆ ತಾನೇ ಅವಳನ್ನ ಪಾಪ ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಲ್ಲ, ಅದ್ರ ಹಿಂದಿನ ದಿನ ಪಾಪ ಅವಳನ್ನು ನೈಟು ಬೆಳಗಿನ ಜಾವನೇ 2:30 ಗಂಟೆ ಅಷ್ಟೇ ಬೆಳಗಿನ ಜಾವ ಅವಳನ್ನ ಕರ್ಕೊಂಡೋಗಿ ಡ್ರಿಪ್ಸ್ ಹಾಕ್ಸ್ಲಿಲ್ಲ, ಮಾಮೂಲಿ ಕೈಗೆ ರಿಸ್ಟ್ಗೆ ಇಂಜೆಕ್ಷನ್ ಕೊಡ್ತಾರಲ್ಲ ಅದು ಕೊಡಿಸ್ಕೊಂಡು ಇನ್ನೊಂದು ಹಾಸ್ಪಿಟ್ಲ ಬೆಳಗ್ಗೆ ಎದ್ದು ನಮ್ಮ ರೆಗ್ಯುಲರ್ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದ್ವಿ. ಇವತ್ತು ಮಂಗಳವಾರ ಕೊನೆ ದಿನ ಇವತ್ತು, ನಾಳೆಯಿಂದ ದಸರಾ ಹಾಲಿಡೇಸ್ ಅಂತೆ, ಅದಕ್ಕೆ ಇವತ್ತು ಕಳಿಸ್ಬಿಡೋಣ ಸ್ಕೂಲ್ಗೆ ಅಂದ್ಬಿಟ್ಟು ಪಾಪ ಅವಳು ಕಳಿಸ್ದೆ ರೆಡಿ ಮಾಡಿಸ್ಬಿಟ್ಟು. ಸೊ ಹೀಗೆ ಎಲ್ರಿಗೂ ನೋಡಿ ಒಟ್ಟೊಟ್ಟಿಗೆ ಪ್ರಾಬ್ಲಮ್ಮು. ಹಣೆ ಬರ ಇದು ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ನಮ್ಮ ಹಣೆ ಬರ ಸರಿ ಇಲ್ಲ ಅಂದರೂ ಹಿಂಗಾಗುತ್ತೆ. ಹಣೆ ಬರ ಸರಿ ಇದ್ರೂ ಇನ್ನೇನೋ ಸರಿ ಇರೋಲ್ಲ ಅಂತಾರಲ್ಲ, ಹಂಗೆ ಎಲ್ಲ ಸರಿ ಇದ್ದರೂ ನಾವು ಎಷ್ಟೇ ಇದಾಗಿದ್ರೂ ಎಷ್ಟೇ ಕಾನ್ಷಿಯಸ್ ಆಗಿದ್ರು, ಹೆಲ್ತ್ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೂ ಹಿಂಗೆ ಪ್ರಾಬ್ಲಮ್ ಆಗುತ್ತೆ. ಮೆಡಿಕಲ್ ಸ್ಟೋರ್ ಮಾತ್ರೆ ತೊಗೊಂಡಿದ್ದೆ ದೊಡ್ಡ ತಪ್ಪಾಗೋಯ್ತು ಅನ್ನೋ ಥರ ಆಯಿತು. ಎಷ್ಟೊಂದು ಸರಿ ತೊಗೊಂಡಿದ್ವಿ, ಆದರೆ ಈ ಸರಿನೇ ಹಿಂಗಾಯ್ತು ನೋಡಿ. ಅದಕ್ಕೆ ಹೇಳೋದೆಲ್ಲ ಒಂದೊಂದು ಸರಿ ಹಣೆ ಬರಗಳು ನಾವು ಎಷ್ಟೇ ಕಾನ್ಷಿಯಸ್ ಆಗಿದ್ದರೂ ಕಷ್ಟನೇ.
ಅಂತ ಅಮಾವಾಸ್ಯೆ ಹತ್ರ ಬರ್ತಿದ್ದಾಗ ಒಂದೊಂದು ಸರಿ ಹಿಂಗೆ ನೆಗೆಟಿವ್ ಎಫೆಕ್ಟ್ಸ್ ಹೊಡೆಯುತ್ತೆ, ಏನು ಮಾಡೋಕ್ಕಲ್ಲ. ನೋಡಿ ಅದಾದಮೇಲೆ ಹೋದೆ ಅಲ್ಲಿಗೆ ಹಾಸ್ಪಿಟಲ್ಗೆ. ನೋಡಿ ಅವ್ರು ಪುನೀತ್ ರಾಜ್ಕುಮಾರ್ ಫೋಟೋ ಹಾಕೊಂಡಿದ್ದಾರೆ. ಸೊ ಹಾಸ್ಪಿಟಲ್ಗೆ ಹೋದ ತಕ್ಷಣವೇ ಅಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದೆ. ಈವ್ನಿಂಗೇ ಆಯಿತು ಹೋಗೋಷ್ಟರಲ್ಲಿ. ನಾನು ಇನ್ನೂ ಸ್ವಲ್ಪ ನೋಡೋಣ ಅಂದ್ಕೊಂಡು ಆವಾಗಾದರೂ ತಡೆಯೋಕ್ಕಾಗಲಿಲ್ಲ ನನ್ನ ಕೈ ನೋವನ್ನ. ಮತ್ತೆ ಹೋದೆ. ಕೈ ಹೆಂಗೆ ಹೇಳ್ತಾ ಅಂದರೆ ಎಡಗೈ ಫುಲ್ಲು, ಭುಜದಿಂದ ಫುಲ್ ಕೈ ಫುಲ್ಲು. ಆ ಥರ ಕೈ ನೋವು ಬಂದಿದ್ರೆ ಅವನಿಗೆ ಅದೇನು ಹಾರ್ಟ್ ಅಟ್ಯಾಕ್ ಆಗೋ ಮುನ್ಸೂಚನೆ ಅಂತಲೂ ಹೇಳ್ತಾರಲ್ಲ. ಸೊ ನನಗೆ ಮೊದಲೇ ಅದು ನೆನ್ನೆ ಅಂತಲೇ ECG ಮಾಡಿಸಿದ್ರು. ಆದರೂ ಏನೂ ಇರಲಿಲ್ಲ, ಅಲ್ಲಿ ರಿಪೋರ್ಟ್ಸ್ ಎಲ್ಲ ಚೆನ್ನಾಗೇ ಬಂತು. ಆದರೂ ಈ ಥರ ಪ್ರಾಬ್ಲಮ್ ಆಗೋಯ್ತು ನನಗೆ. ಸೊ ಅದಕ್ಕೆ ಹೇಳೋದು ಎಷ್ಟೇ ಇದಾಗಿದ್ದರೂ ಹುಷಾರಾಗಿರಬೇಕು ಅಂತ. ಸೊ ಅಲ್ಲಿಂದ ಬಂದಾದಮೇಲೆ ನಮ್ಮ ರೆಗ್ಯುಲರ್ ಡಾಕ್ಟ್ರ್ ಹತ್ರ ಒಬ್ರಿಗೆ, ಆದರೆ ಇವತ್ತು ಒಂದು 4 ದಿನ ಆದಮೇಲೆ ಈ ಮೆಡಿಸಿನೆಲ್ಲ ಮುಗೀತು. ಹಂಗೂ ನನಗೆ ಅಷ್ಟು ಕ್ಯೂರ್ ಆಗಲಿಲ್ಲ. ಸೊ ಬಿಟ್ಟಾಕ್ತೆ. ಅದಾದಮೇಲೆ ನಾನು ನಮ್ಮ ರೆಗ್ಯುಲರ್ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಮೆಡಿಸಿನ್ ತೊಗೊಂಡು ಬಂದೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ಪಾಪು ಪಾಪ ಅವಳು ಮಧ್ಯರಾತ್ರಿಲಿ ಅವಳನ್ನೂ ಕರ್ಕೊಂಡು ಹೋಗಂಗಾಯ್ತು, ನಾನು ಹೋಗಿ ಅಡ್ಮಿಟ್ ಆಗಂಗಾಯ್ತು. ಅದು ಏನು ಎಲ್ರಿಗೂ ಒಂದೇ ಸರಿ ಹಿಂಗಾಯಿತು, ಏನು ಮಾಡೋಕ್ಕಾಗಲ್ಲ. ನಮ್ಮ ಒಂದೊಂದು ಸರಿ ನೆಗೆಟಿವ್ ಎಫೆಕ್ಟ್ಸ್ಗಳು ಹೆಂಗೆ ಹೊಡೆಯುತ್ತೆ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಗೊತ್ತಾಗುತ್ತೆ. ಒಂದು ಚಿಕ್ಕದು ಕಲ್ಲು ಹಿಡಿದ್ರೂ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತಾರಲ್ಲ. ಸೊ ಆ ಥರ ಅದು ನಮಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಅದು ಗೊತ್ತಾಗೋಕ್ಕಾಗಲ್ಲ. ಸೊ ಹಂಗೆ ಒಂದೊಂದು ಸರಿ ಒಬ್ಬೊಬ್ರಿಗೆ ಒಂದೊಂದು ಸರಿ ಹಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಗೈಸ್. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್. ಆ್ಯಂಡ್ ಇದೊಂದು ಕುಂಟನೆಪ ಅಂತ ಹೇಳ್ಬೋದು ಅಷ್ಟೇ. ಮೆಡಿಕಲ್ ಸ್ಟೋರಲ್ಲಿ ಹಿಂಗೆ ತೊಗೊಂಡಿದ್ದಕ್ಕೆ ಹಿಂಗೆ ಆಯಿತು ಅಂತ. ಬಟ್ ಅವ್ರಿಗೂ ಆ ಥರ ಐಡಿಯಾ ಇರಲಿಲ್ಲ. ಬಟ್ ನಮ್ಗೆ ಆಗಬೇಕು ಅಂತಿತ್ತು, ಹಂಗೆ ಆಗೋಯ್ತು. ಬಟ್ ಕೇರ್ಫುಲ್ಲಾಗಿರಬೇಕು, ಯಾವುದೇ ಆಗಿರಲಿ ಡಾಕ್ಟ್ರ್ ಕನ್ಸಲ್ಟ್ ಮಾಡ್ಕೊಂಡು ತೊಗೋಬೇಕು. ಸೊ ಡಾಕ್ಟ್ರಿಗೆ ತೋರಿಸಿದ್ರು ನಂಗೆ ಇನ್ನೂ ಕಡಿಮೆನೇ ಆಗಿಲ್ವಲ್ಲ, ಇದಕ್ಕೇನು ಹೇಳಬೇಕು, ಒಂದು ವಾರ ಆಯ್ತಾ ಬಂತು. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.